ಹೆಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಏನಾಯ್ತು ಅಂತ ನನ್ಗೇನು ಗೊತ್ತು ಮಾರಯ್ಯ, ಕೇಳು ನಿನ್ನ ಮಿಸ್ ಕುಂಕುಮಾನೆ, ಅವಳೇ ಹೇಳ್ತಾಳೆ ಎಂದಿದ್ದ ಆಯುಷ್. ಮನಸ್ಸಿನಲ್ಲಿ ಏನೇ ಬೇಸರ ನೋವು ಇದ್ದರೂ ತೋರಗೊಡದೆ ತಮಾಷೆಯಾಗಿ. ಏ ಸುಮ್ನಿರಪ್ಪ ನೀನು ಆಯು, ಅದೇನೋ ಅಂತಾರಲ್ಲ, ಕೂಸು ಹುಟ್ಟೋಕೆ ಮುಂಚೆಯೇ ಕುಲಾವಿ ಹೊಲಿಸಿದ್ರು ಅಂತ, ಹಂಗಾಯ್ತು ನಿನ್ ಕಥೆ. ನಾನು ಇನ್ನೂ ಅವರಿಗೆ ಏನು ಹೇಳೇ ಇಲ್ಲ, ಅವರ ಮನಸ್ಸಿನಲ್ಲಿ ಏನಿದೆಯೋ ತಿಳಿದೇ ಇಲ್ಲ. ಆಗ್ಲೇ ಅದೇಗೆ ನನ್ನ ಕುಂಕುಮ ಹಾಕ್ತಾರೆ, ನಡಿ ನಡಿ ಮೊದಲು ಈಗ ಅವರನ್ನ ನೋಡಿ ಬರೋಣ ಎಂದಿದ್ದ ವರ್ಧನ್. ನಾನ್ಯಾಕೆ ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಿಮ್ಮಿಬ್ಬರ ಮಧ್ಯೆ, ಅವಳ ವಾರ್ಡ್ ಅಲ್ಲಿದೆ ನೋಡು, ಹೋಗಿ ನೋಡಿ ಮಾತಾಡಿ ಬಾ ಎಂದಿದ್ದ ತನ್ನ ಮೊಬೈಲ್ ತೆಗೆದು ಏನೋ ನೋಡುತ್ತಾ ಆಯುಷ್. ಹಾಗೆ ಹೇಳಬೇಕಾದರೆ ಅದೆಷ್ಟು ಹಿಂಸೆ ಆಗಿತ್ತೋ ಅದು ಅವನಿಗೆ ಮಾತ್ರ ಗೊತ್ತು. ಅವನ ಮೊಬೈಲ್ ಕಸಿದುಕೊಂಡು ಅವನ ರಟ್ಟೆ ಹಿಡಿದು ಎಬ್ಬಿಸಲು ನೋಡಿದ್ದ ವರ್ಧನ್. ಬಿಟ್ಟೆ ಅಂದ್ರೆ ಮಗನೇ, ಏಳು ಮೊದಲು ನೀನು ಎನ್ನುತ್ತಾ ಅನಿವಾರ್ಯವಾಗಿ ಕುಳಿತಲ್ಲಿಂದ ಎದ್ದು ಹುಡುಗಿ ಇದ್ದ ವಾರ್ಡಿನತ್ತ ಹೆಜ್ಜೆ ಹಾಕಿದ್ದ ಅವನ ಜೊತೆ ಆಯುಷ್. ನಿಜ ಹೇಳ್ತಿದ್ದೀನಿ ಕಣೆ ಕುಂಕುಮ್, ನಾನಂತುವೇ ನಿನ್ನ ನರಳಾಟ ಒದ್ದಾಟ ನೋಡಿ ತುಂಬಾ ಹೆದ್ರುಬಿಟ್ಟಿದ್ದೆ. ನನಗೆ ಬೇರೆ ಆ ಅರಮನೆ ಹೊಸದು, ಏನ್ ಮಾಡ್ಬೇಕು ಅಂತನೆಯ ಅರ್ಥ ಆಯ್ತಿರ್ಲಿಲ್ಲ. ಆದ್ರೂ ಧೈರ್ಯ ಮಾಡಿ ಹೋದೆ. ನನ್ನ ಪುಣ್ಯಕ್ಕೆ ಆಯು ಸರು ಅಲ್ಲೇ ಇದ್ರು. ನನ್ನ ನೋಡಿ ಕರೆದ್ರು. ಪಾಪ ಅವರಿಗೆ ನಾನ್ಯಾರು ಅಂತಲೇ ಗೊತ್ತಿರಲಿಲ್ಲ ಅಲ್ವಾ. ಆಮ್ಯಾಕ್ ನಾನೇ ಹೇಳ್ದೆ ಹಿಂಗಿಂಗೆ ಅಂತವ. ಅವರು ಸ್ವಲ್ಪ ಕೂಡ ಯೋಚಿಸದೆ ನನ್ನ ಜೊತೆ ಬಂದ್ರು ಕಣಿ ನಮ್ಮನೆಗೆ. ಅಷ್ಟೇ ಅಲ್ಲ, ನಿನ್ನ ಹಣೆಗೆ ತಣ್ಣೀರಿನ ಪಟ್ಟಿ ಕೂಡ ಹಾಕಿದ್ರು ಗೊತ್ತಾ. ಆಮ್ಯಾಕೆ ನಿನ್ನ ಅವರೇ ಹೊತ್ಕೊಂಡು ಬಂದು ಕಾರಿನ ಒಳಕ್ಕೆ ಮಲಗಿಸಿದ್ರು ಕಣೆ. ನನಗಂತೂ ಎಷ್ಟು ಆಶ್ಚರ್ಯ ಆಯಿತು ಗೊತ್ತೇನೆ. ನಾವು ಅಂದ್ಕೊಂಡಂಗೆ ಇಲ್ಲ ಕಣೆ ಆ ಮನುಷ್ಯ. ತುಂಬ ಒಳ್ಳೆ ಜನ ಪಾಪ. ಸಹಾಯ ಮಾಡೋ ಬುದ್ಧಿ ಒಳ್ಳೆ ಗುಣ ಅದೇ ಅವರಿಗೆ. ನೋಡೋಕೆ ಮಾತ್ರ ಖಡಕ್ ಆಗವ್ರೆ ಅಷ್ಟೇಯ. ನಾವೇ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅನ್ನಿಸ್ತದೆ ಕಣೆ ಎಂದಿದ್ದಳು ಅವನನ್ನ ಹೊಗಳುತ್ತಾ ಮಂದಾರ. ಅವಳ ಮಾತುಗಳನ್ನು ಚಾಚೂ ತಪ್ಪದೆ ಕೇಳಿಸಿಕೊಂಡವಳಿಗೆ ಆ ಸಮಯದಲ್ಲೂ ಎದೆ ಬಡಿತದ ವೇಗ ಜಾಸ್ತಿಯಾಗಿತ್ತು. ಹಂಗಾರೆ ದೊರೆ ಅಷ್ಟೆಲ್ಲ ನನ್ನ ಸೇವೆ ಮಾಡವ್ರಾ? ಅದು ಅಲ್ಲದೆ ನನ್ನ ನನ್ನ ಎತ್ಕೊಂಡು ಬಂದವ್ರಾ? ಅವನ ತೋಳಿನಲ್ಲಿ ತಾನಿದ್ದ ಸಂದರ್ಭವನ್ನ ನೆನೆದೇ ಸಣ್ಣಗೆ ಕಂಪಿಸಿದ್ದಳು ಹುಡುಗಿ. ವಾರ್ಡಿನ ಡೋರ್ ನಾಕ್ ಮಾಡಿ ಒಳ ಬಂದವರನ್ನ ನೋಡಿ ಎದ್ದು ನಿಂತಿದ್ದಳು ಮಂದಾರ. ತಾನೂ ಕೂಡ ಮಲಗಿದ್ದಲ್ಲಿಂದ ಏಳಲು ನೋಡಿದ್ದಳು ಕುಂಕುಮ. ನೋನೋ, ನೀನೇನು ಹೇಳುವ ಅವಶ್ಯಕತೆ ಇಲ್ಲ, ಮಲಗಿರು. ರೆಸ್ಟ್ ಬೇಕು ನಿನಗೆ, ಟೇಕ್ ರೆಸ್ಟ್ ಎಂದಿದ್ದ ತಕ್ಷಣ ಅವಳತ್ತ ನೋಡಿದ್ದ ಆಯುಷ್. ಆಶ್ಚರ್ಯದಿಂದ ನೋಡಿದ್ದ ವರ್ಧನ್ ಅವನ ಮಾತು ಕೇಳಿ. ಅರೆ, ಇವನು ಯಾವಾಗಿನಿಂದ ಇಷ್ಟು ಬದಲಾದ ಎನ್ನುವಂತೆ. ಅವನ ನೋಟದ ಅರ್ಥ ತಿಳಿದಿತ್ತು ಆಯುಷ್ಗೆ. ಸುಸ್ತಾಗಿರಬಹುದು, ಹೈ ಫೀವರ್ ಇತ್ತಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಇನ್ನು ಮೇಲೆ ಅವಳಿಷ್ಟ ಎಂದಿದ್ದ ಎತ್ತಲೋ ನೋಡುತ್ತಾ ಆಯುಷ್. ತನ್ನ ಎದುರು ನಿಂತಿದ್ದ ಅಭವ್ಯವಾದ ಆಕರ್ಷಕ ಆಕೃತಿಯನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ. ಅವಳಿಗೆ ಬೇರೆ ಏನೂ ಕಾಣುತ್ತಿಲ್ಲ, ಏನೂ ಕೇಳುತ್ತಿಲ್ಲ ಅವನನ್ನ ಹೊರತುಪಡಿಸಿ. ಥತ್, ನನ್ನ ಬುದ್ಧಿಗಿಷ್ಟು, ಡ್ಯಾಮ್ ಇಟ್, ಎಲ್ಲ ಈ ಹುಡುಗಿಯಿಂದಾನೆ. ಇವಳಿಂದ ನನಗೆ ಹುಚ್ಚು ಹಿಡಿಯುವುದೊಂದು ಬಾಕಿ ಇದೆ. ನನಗೆ ಯಾಕೆ ಬೇಕಿತ್ತು ಅವಳ ವಿಚಾರ? ಏನಾದರೂ ಮಾಡ್ಕೊಳ್ಳಿ ಅಂತ ಬಿಡೋಕೇನಾಗಿತ್ತು ನನಗೆ? ಈಗ ನೋಡು, ವರ್ಧನ್ ನನ್ನನ್ನೇ ಅನುಮಾನದಿಂದ ನೋಡುವಂತಾಗಿದೆ. ಎಲ್ಲವೂ ಇವಳಿಂದ. ನಾನ್ಸೆನ್ಸ್ ಗರ್ಲ್ ಎಂದುಕೊಂಡು ಕೋಪದಿಂದ ಅವಳತ್ತ ತಿರುಗಿದ್ದ ಆಯುಷ್. ಹುಡುಗಿಯ ಅರಳುಗಣ್ಣಿನ ನೋಟ ಅವನನ್ನೇ ದಿಟ್ಟಿಸುತ್ತಿದೆ ಮೈಮರೆತು. ಅವಳ ಆ ನೋಟಕ್ಕೆ ತತ್ತರಿಸಿದ್ದ ಆಯುಷ್. ಆ ನೋಟದೊಳಗಿನ ಭಾವ ಅವನನ್ನ ಚಡಪಡಿಸುವಂತೆ ಮಾಡಿತ್ತು. ತಡೆಯಲಾರದೆ ಏನು ಎಂಬಂತೆ ಹುಬ್ಬು ಮೇಲೇರಿಸಿದ್ದ ಅವಳತ್ತ ನೋಡಿ ಮಿಂಚು ಸೋಕಿದಂತಾಗಿತ್ತು ಹುಡುಗಿಗೆ. ಥಟ್ಟನೆ ಅವನ ಮೇಲಿಂದ ನೋಟ ಸರಿಸಿ ತಲೆ ತಗ್ಗಿಸಿದ್ದಳು ಹುಡುಗಿ. ಥತ್, ಏನಾಗದೆ ನನಗೆ? ಅದ್ಯಾಕೆ ಹಂಗೆ ಹುಚ್ಚಿಯಂಗೆ ದೊರೆನ ನೋಡ್ತಿದ್ದೆ ನಾನು? ಬುದ್ಧಿ ಬೇಡವಾ ನನಗೆ? ಛೇ, ಏನು ಅನ್ಕತ್ತದೋ ಏನು ಕತೆನೋ ದೊರೆ. ತನಗೆ ತಾನೇ ಬೈದುಕೊಳ್ಳುತ್ತಾ ಮಲಗಿದ್ದಲ್ಲಿಯೇ ಮಿಸುಕಾಡಿದ್ದಳು ಹುಡುಗಿ. ಅವಳ ಚಡಪಡಿಕೆ, ಸಂಕೋಚ, ನಾಚಿಕೆ ಎಲ್ಲವನ್ನ ನೋಡಿದವನು ಮತ್ತೂ ಚಡಪಡಿಸಿ ಬಿಟ್ಟಿದ್ದ ಆಯುಷ್ ನಿಂತಲ್ಲೇ ನಿಲ್ಲಲಾರದೆ ಒದ್ದಾಡಿದ. ಮಿಸ್ ಕುಂಕುಮ, ಏನಾಯ್ತು ನಿಮಗೆ ಇದ್ದಕ್ಕಿದ್ದ ಹಾಗೆ? ನಿನ್ನೆ ರಾತ್ರಿ ನಾನು ನೋಡಿದಾಗ ಆರೋಗ್ಯವಾಗಿಯೇ ಇದ್ರಲ್ವಾ? ಮತ್ತೇನಾಯ್ತು? ವಿಷಯ ತಿಳಿದು ಎಷ್ಟು ಗಾಬರಿ ಆಯಿತು ನನಗೆ ಗೊತ್ತಾ? ಅದಕ್ಕೆ ನೋಡಿಯೇ ಹೋಗೋಣ ನಿಮ್ಮನ್ನ ಅಂತ ಓಡೋಡಿ ಬಂದೆ ಇಲ್ಲಿ. ಈಗ ಹೇಗಿದ್ದೀರಾ? ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆಯಾ ಎಂದಿದ್ದ ಅವಳ ಹತ್ತಿರ ಬಂದು ವರ್ಧನ್. ಅವನ ಮಾತು ಕೇಳುತ್ತಾ ಅವಳ ಮುಖವನ್ನೇ ನೋಡುತ್ತಿದ್ದ ಆಯುಷ್ ಒಂದು ರೀತಿಯ ಸಂಕಟದಿಂದ. ವರ್ಧನ್ ಇಷ್ಟಪಡುತ್ತಿರುವ ಹುಡುಗಿ ಇವಳು, ಗೊತ್ತು ನನಗೆ. ಆದರೂ ನನ್ನ ಮನಸ್ಸು ಅವಳಿಂದ ದೂರ ಹೋಗಲು ಒಪ್ಪುತ್ತಿಲ್ಲ.
ಇದು ತಪ್ಪು ಅಂತ ಗೊತ್ತು ನನಗೆ, ಆದರೂ ಆಗುತ್ತಿಲ್ಲ ನನ್ನಿಂದ ಎಂದುಕೊಂಡು ಕೈ ಕೈ ಹಿಸುಕಿಕೊಂಡ ಆಯುಷ್. ಅವಳಿಗೂ ವರ್ಧನ್ ಹತ್ತಿರ ಮೊದಲಿನಂತೆ ಮಾತನಾಡಲು ಯಾಕೋ ಆಗುತ್ತಿಲ್ಲ. ಒಂದು ರೀತಿಯ ಸಂಕೋಚ ಕಾಡಿತ್ತು. ಅವನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಇರುವ ಭಾವನೆ ಯಾವುದು ಎಂದು ತಿಳಿದಿದ್ದಳಲ್ಲ ಅವಳು. ಅದಕ್ಕೆ ಮೊದಲಿನಂತೆ ಸರಾಗವಾಗಿ ಮಾತನಾಡಲು ಆಗುತ್ತಿಲ್ಲ ಅವಳಿಂದ. ಜೊತೆಗೆ ಆಯುಷ್ ಕೂಡ ಅಲ್ಲಿಯೇ ಇದ್ದ. ಅವನ ನೋಟ ಆಗಾಗ ತನ್ನನ್ನು ಗಮನಿಸುತ್ತಿದೆ ಎಂಬುದು ಅವಳ ಗಮನಕ್ಕೂ ಬಂದಿತ್ತು. ಆದರೂ ಅವನ ಪ್ರಶ್ನೆಗೆ ಉತ್ತರ ಹೇಳಲೇಬೇಕಿತ್ತು ಅವಳು. ಅದು ವರ್ಧನ್ ಸರ್, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸಡನ್ ಆಗಿ ಜ್ವರ ಬಂತು ಅಷ್ಟೇ. ಈಗ ಪರವಾಗಿಲ್ಲ ಸರ್ ಎಂದಿದ್ದಳು ಅವನತ್ತ ನೋಡದೆ. ಒಮ್ಮೆ ಆಯುಷ್ನತ್ತ ನೋಡಿ, ನಿಜಾನೇ ಬಿಡಿ, ಆರೋಗ್ಯ ಏನು ನಮ್ಮನ್ನ ಹೇಳಿ ಕೇಳಿ ಕೆಡುತ್ತಾ? ಸದ್ಯ ಹುಷಾರಾದರೆ ಅಷ್ಟೇ ಸಾಕು. ತಗೊಳ್ಳಿ, ನಿಮ್ಗೆ ಅಂತ ತಂದಿದ್ದೀನಿ ಎಂದು ತಾನು ತಂದಿದ್ದ ಹಣ್ಣಿನ ಕವರನ್ನ ಅವಳ ಹತ್ತಿರ ಇಟ್ಟಿದ್ದ ವರ್ಧನ್. ಇದನ್ನೆಲ್ಲ ಯಾಕೆ ತರೋಕ್ ಹೋದ್ರಿ ಸರ್ ಎಂದಿದ್ದಳು ಸಂಕೋಚದಿಂದ ಕುಂಕುಮ. ಯಾಕೆ ತರಬಾರ್ದಾ? ನಮ್ಮವರು ಎಂದುಕೊಂಡವರು ಅನಾರೋಗ್ಯದಿಂದ ಮಲಗಿರುವಾಗ ನಾವು ಇಷ್ಟು ಮಾಡದೇ ಇದ್ರೆ ಹೇಗೆ ಎಂದಿದ್ದ ಅವಳನ್ನೇ ನೋಡುತ್ತಾ ಮಾರ್ಮಿಕವಾಗಿ ವರ್ಧನ್. ಅವಳಿಗೆ ಕಸಿವಿಸಿಯಾಗಿತ್ತು ಅವನ ಮಾತು ಕೇಳಿ. ಆಡುವಂತಿಲ್ಲ, ಅನುಭವಿಸುವಂತಿಲ್ಲ, ಹಾಗಾಗಿತ್ತು ಅವಳ ಪರಿಸ್ಥಿತಿ. ಅವಳಿಗೂ ಅರ್ಥವಾಗಿತ್ತು ಅವನು ಈ ಮಾತನ್ನ ಯಾಕೆ ಹೇಳಿದ ಎನ್ನುವುದು. ಒಮ್ಮೆ ಆಯುಷ್ನ ಮುಖದತ್ತ ನೋಡಿದ್ದಳು ಕುಂಕುಮ. ಅವನ ಮುಖ ನೇರವಾಗಿ ಕಾಣುತ್ತಿಲ್ಲ ಅವಳಿಗೆ. ಒಂದು ಪಾರ್ಶ್ವ ಮಾತ್ರ ಕಾಣಿಸುತ್ತಿತ್ತು. ಅವನ ಮುಖದ ಭಾವನೆ ಅರ್ಥವಾಗುತ್ತಿಲ್ಲ ಹುಡುಗಿಗೆ. ದೊರೆಗೆ ವಿಷಯ ತಿಳಿದಿರಬಹುದೇ? ತಿಳಿದೇ ಇರ್ತದೆ. ವರ್ಧನ್ ಸರು ಅವರ ಗೆಳೆಯ ಅಲ್ವಾ, ಹೇಳದೇ ಇರ್ತಾರಾ? ಗೊತ್ತಿದ್ದು ಸುಮ್ಮನೆ ಇದ್ದಾರಾ ಹಾಗಾದ್ರೆ? ಅಂದ್ರೆ ಅಂದ್ರೆ ಅವರಿಗೆ ನನ್ನ ಮೇಲೆ ನಿಜವಾಗಿಯೂ ಯಾವ ಭಾವನೆಯೂ ಇಲ್ವಾ ಹಂಗಾರೆ? ಹಂಗಾರೆ ಅವರು ನನ್ನನ್ನ ಅಪ್ಪಿ ಮುದ್ದಿಸಿದ್ದು, ನೀನು ನನಗೆ ಬೇಕು ಎಂದಿದ್ದು ಎಲ್ಲವೂ ಕೇವಲ ನಶೆಯ ಪ್ರಭಾವದಿಂದಲೇ? ಇನ್ನೇನು ಇಲ್ವಾ ಹಂಗಾರೆ? ಜೋರಾಗಿ ಅಳುವ ಹಾಗಾಗಿ ಬಿಟ್ಟಿತ್ತು ಅವಳಿಗೆ. ಅವನ ಮೇಲೆ ಕೋಪವೇ ಬಂದು ಬಿಟ್ಟಿತ್ತು ಅವಳಿಗೆ. ತನ್ನ ಮೇಲೆಯೂ ಕೋಪವೇ. ಚಡಪಡಿಸುತ್ತಲೇ ನಿಂತಿದ್ದ ಆಯುಷ್ ಅಲ್ಲಿ. ವರ್ಧನ್ನ ಮಾತುಗಳನ್ನ ಅವನಿಗೆ ಸಹಿಸಲಾಗುತ್ತಿಲ್ಲ. ಕೋಪವೋ ಅಸಹನೆಯೋ ಅಂತೂ ಮುಷ್ಟಿ ಬಿಗಿ ಹಿಡಿದಿದ್ದ ನಿಂತಲ್ಲಿಯೇ. ನಿಲ್ಲಲಾಗುತ್ತಿಲ್ಲ ನಿಂತಲ್ಲಿ ಅವನಿಂದ. ನಾನು ಹೊರಗಡೆ ಇರ್ತೀನಿ, ನೀವು ಮಾತನಾಡಿ ಎಂದು ಹೊರಟವನನ್ನ ತಡೆದಿದ್ದು ಡಾಕ್ಟರ್ ಚಂದ್ರಕಾಂತ್ ಅವರ ಆಗಮನ. ಯಾಕಪ್ಪ ದೊರೆ, ಯಾಕೆ ಹೊರಗೆ ಇರಬೇಕು ನೀನು? ಅಷ್ಟು ಕಷ್ಟಪಟ್ಟು ಪೇಷಂಟ್ನ ಕರ್ಕೊಂಡು ಬಂದಿದೀಯಾ? ಅವಳ ಯೋಗಕ್ಷೇಮ ನೋಡ್ಕೋಬೇಕಾದವನು ನೀನೇ ಅಲ್ವೇನೋ? ಹೀಗೆ ಅರ್ಧದಲ್ಲಿಯೇ ಹೋದ್ರೆ ಹೇಗೆ? ನೀ ಏನಂತೀಯ ವರ್ಧನ್? ನನ್ನ ಮಾತು ಸರಿ ಇದೆ ತಾನೇ ಎಂದಿದ್ದರು ಮುಗುಳ್ನಗುತ್ತಾ ಡಾಕ್ಟರ್ ಚಂದ್ರಕಾಂತ್. ಯಾ ಅಂಕಲ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಅವನ ಪೇಷಂಟ್ನ ಕೇರ್ ಮಾಡೋದು ಅವನದೇ ಕರ್ತವ್ಯ ಬಿಡಿ. ನಾನು ಅದನ್ನೇ ಹೇಳೋದು ಅವನಿಗೆ. ನಾನು ಒಳಗೆ ಬರುವಾಗ ಬರಲ್ಲ ಅಂತಿದ್ದ. ನಾನೇ ಬಲವಂತವಾಗಿ ಎಳ್ಕೊಂಡು ಬಂದೆ ಅಂಕಲ್ ಎಂದಿದ್ದ ವರ್ಧನ್. ಅವನ ಮಾತು ಕೇಳಿ ಮೊದಲೇ ಕೋಪ ನೋವಿನಲ್ಲಿ ಇದ್ದವಳಿಗೆ ಮತ್ತೂ ನೋವಾಗಿತ್ತು. ಅಳುವನ್ನ ಬಲವಂತದಿಂದ ತುಟಿ ಕಚ್ಚಿ ತಡೆದಿದ್ದಳು ಹುಡುಗಿ. ಮಂದಾರ ಅಂತೂ ಒಂದೂ ಮಾತಿಲ್ಲದೆ ಸುಮ್ಮನೆ ನಿಂತಿದ್ದಳು ಒಂದು ಬದಿಯಲ್ಲಿ, ಗೆಳತಿಯನ್ನ ಆಗಾಗ ನೋಡುತ್ತಾ. ಅವಳತ್ತ ಒಮ್ಮೆ ನೋಡಿದವನಿಗೆ ಅವಳ ಮುಖದಲ್ಲಿನ ಬದಲಾವಣೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಆದರೆ ಅವನು ತಿಳಿದುಕೊಂಡಿದ್ದೇ ಬೇರೆ. ಅವಳ ಆರೋಗ್ಯದ ಬಗ್ಗೆ ಚಿಂತೆಯಾಗಿತ್ತು ಅವನಿಗೆ. ಏನೋ ಆಗ್ತಾ ಇದೆ ಹುಡುಗಿಗೆ, ಆದರೆ ತೋರಿಸ್ಕೊಳ್ತಾ ಇಲ್ಲ ಎಂದುಕೊಂಡು. ಆದರೆ ಬಾಯಿ ಬಿಡಲು ಹೋಗಲಿಲ್ಲ ಅವನು. ವಾಟ್, ಹೌದಾ ಆಯು? ನೀನು ಯಾಕೆ ಹಾಗೆ ಮಾಡಿದೆ? ಅವಳು ನಿನ್ನ ರೆಸ್ಪಾನ್ಸಿಬಿಲಿಟಿ ತಾನೇ? ನೀನು ವಾಪಸ್ ಕರೆದುಕೊಂಡು ಹೋಗುವವರೆಗೂ ಮತ್ತೆ ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ಅವರು ಫ್ರೀಯಾಗಿ ಮಾತನಾಡಿಕೊಳ್ಳಲಿ, ನಾನ್ಯಾಕೆ ಮಧ್ಯದಲ್ಲಿ ಅಂತ ಹಂಗಂದೆ ಅಷ್ಟೇ. ಅವಳ ಜವಾಬ್ದಾರಿ ಈಗಲೂ ನಂದೇ ಅಂಕಲ್. ಐ ನೋ ದಟ್ ಎಂದಿದ್ದ ಎತ್ತಲೋ ನೋಡುತ್ತಾ ಆಯುಷ್. ಅವರಿಬ್ಬರು ಪರ್ಸನಲ್ ಆಗಿ ಮಾತಾಡಿಕೊಳ್ಳೋದು ಏನಿರುತ್ತೆ? ನಿನ್ನ ಮಾತೇ ಅರ್ಥ ಆಗ್ತಾ ಇಲ್ಲಪ್ಪ ನನಗೆ. ಓಕೆ, ಲೀವ್ ದಟ್ ಮ್ಯಾಟರ್. ಹೌ ಆರ್ ಯು ಮೈ ಡಿಯರ್ ಪ್ರಿಟಿ ಗರ್ಲ್? ಆರ್ ಯು ಓಕೆ ಎಂದಿದ್ದರು ಅವಳತ್ತ ಬಂದು ಡಾಕ್ಟರ್ ಚಂದ್ರಕಾಂತ್. ಅವರತ್ತ ನೋಡಲಾರದೆ ನೋಡಿ ನಗಲಾರದೆ ನಕ್ಕಿದ್ದಳು ಹುಡುಗಿ ಬಲವಂತವಾಗಿ. ಅವಳನ್ನ ನೋಡಿದವರಿಗೆ ಆತಂಕವಾಗಿತ್ತು ಒಮ್ಮೆ. ವಾಟ್ ಹ್ಯಾಪಂಡ್? ಏನಾಗ್ತಾ ಇದೆ? ನಿನ್ನ ಮುಖ ಕಣ್ಣು ಯಾಕೆ ಹೀಗಿದೆ ಎನ್ನುತ್ತಾ ಅವಳ ಹಣೆ ಕತ್ತು ಮುಟ್ಟಿ ನೋಡಿದ್ದರು ಡಾಕ್ಟರ್ ಚಂದ್ರಕಾಂತ್. ಸಮಾಧಾನವಾಗಿತ್ತು ಅವರಿಗೆ. ಸಂಶಯದಿಂದ ಅವಳತ್ತ ನೋಡಿದ್ದರು ಸೂಕ್ಷ್ಮವಾಗಿ ಡಾಕ್ಟರ್ ಚಂದ್ರಕಾಂತ್. ಆಯುಷ್ಗೆ ಕೂಡ ಅವಳ ಮುಖವನ್ನು ನೋಡಿ ಹಾಗೆಯೇ ಅನ್ನಿಸಿತ್ತಲ್ವಾ? ಈಗ ಅವಳ ಮುಖವನ್ನೇ ಸೂಕ್ಷ್ಮವಾಗಿ ಕಣ್ಣು ಸಂಕುಚಿಸಿ ನೋಡಿದ್ದ. ಅತ್ತಿದ್ದಾಳ ಹುಡುಗಿ. ಯಾಕೆ? ಇಲ್ಲಿ ಈಗ ಅಳುವಂಥದ್ದೇನಾಯಿತು? ಅಥವಾ ನನ್ನ ಭ್ರಮೇನಾ ಎಂದುಕೊಂಡು ಅವಳ ಉತ್ತರಕ್ಕಾಗಿ ಕಾದ. ಅವಳ ಮೇಲಿನ ತನ್ನ ದೃಷ್ಟಿಯನ್ನ ಬಲವಂತದಿಂದ ಸರಿಸಿ, ನೋ, ನಥಿಂಗ್. ಜ್ವರ ಅಂತೂ ಇಲ್ಲ ಅಷ್ಟು. ಯಾಕೆ? ಐ ಥಿಂಕ್ ನೀನು ತುಂಬಾ ಯೋಚನೆ ಮಾಡ್ತಾ ಇದೀಯಾ, ಸ್ಟ್ರೆಸ್ ತಗೋತಾ ಇದೀಯಾ ಅನ್ಸುತ್ತೆ. ಮೇ ಬಿ ಅಳ್ತಾನೂ ಇದ್ಯೇನೋ ಅಲ್ವಾ? ನಿನಗೆ ಸಡನ್ ಫೀವರ್ ಬರೋದಕ್ಕೂ ಈ ನಿನ್ನ ಯೋಚನೆ, ಸ್ಟ್ರೆಸ್ಸೇ ಕಾರಣ ಹುಡುಗಿ. ಏನು ಅಂತ ಯೋಚನೆ ನಿನಗೆ? ಪುಟ್ಟ ಹುಡುಗಿ ನೀನು. ಇಷ್ಟೊಂದು ಸ್ಟ್ರೆಸ್ ಒಳ್ಳೇದಲ್ಲ ಕಣೋ ಎಂದು ದೊಡ್ಡದಾಗಿಯೇ ಹೇಳಿದ್ದರು ಡಾಕ್ಟರ್ ಚಂದ್ರಕಾಂತ್. ಹೌದು, ಈಗ್ಯಾಕೆ ಅತ್ತಿದ್ದು ನೀನು ಎಂದಿದ್ದರು ಅವಳೊಬ್ಬಳಿಗೆ ಕೇಳಿಸುವಂತೆ.
ಅವರಿಗೆ ಗೊತ್ತು ಅವಳು ಯಾವುದೋ ವಿಷಯಕ್ಕೆ ಈಗ ಅಳುತ್ತಿದ್ದಳು. ಅದು ಬೇರೆಯವರಿಗೆ ಗೊತ್ತಾಗುವುದು ಅವಳಿಗೆ ಇಷ್ಟವಿಲ್ಲ ಎನ್ನುವುದು ಅನುಭವಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಅರಿತಿದ್ದರು. ಯಾಕೆ ಏನಾಯ್ತು ಮಿಸ್ ಕುಂಕುಮ? ಅಷ್ಟೊಂದು ಸ್ಟ್ರೆಸ್ ತಗೊಳ್ಳುವಂಥದ್ದು? ನಾವೆಲ್ಲ ಇಲ್ವಾ ನಿಮ್ಗೆ? ಏನು ವಿಷಯ ಅಂತ ಹೇಳಿದರೆ ನಾವು ಹೆಲ್ಪ್ ಮಾಡಲ್ವಾ? ನೋಡಿ ಈಗ ನಿಮ್ಮ ಆರೋಗ್ಯನೇ ಕೆಡಿಸ್ಕೊಂಡ್ಬಿಟ್ರಿ ಎಂದಿದ್ದ ವರ್ಧನ್ ಅವಳತ್ತ ನೋಡುತ್ತಾ ಬೇಸರದಿಂದ. ಅವನ ಮಾತುಗಳನ್ನು ಕೇಳಿದ ಡಾಕ್ಟರ್ ಚಂದ್ರಕಾಂತ್‌ಗೆ ಏನೋ ಅನುಮಾನ. ಸೂಕ್ಷ್ಮವಾಗಿ ಆಯುಷ್‌ನನ್ನೇ ಗಮನಿಸಿದ್ದರು. ಅವನು ಬೆಂಕಿಯ ಮೇಲೆ ನಿಂತಂತೆ ಚಡಪಡಿಸುತ್ತಿದ್ದ. ವರ್ಧನ್‌ನ ಮಾತುಗಳು ಅವನಿಗೆ ಅಸಹನೆ ತಂದಿದ್ದವು ಎನ್ನುವುದು ಸ್ಪಷ್ಟವಾಗಿ ಅನಿಸಿತು ಡಾಕ್ಟರ್ ಚಂದ್ರಕಾಂತ್ ಅವರಿಗೆ. ಹಾಗಾದರೆ ನನ್ನ ಊಹೆ ನಿಜ ಇರಬಹುದೇ? ಈ ಹುಡುಗಿಯನ್ನ ಇಷ್ಟಪಟ್ಟವನು ವರ್ಧನ್ನೇ ಇರಬಹುದೇ? ಅದಕ್ಕೆ ಆಯು ಹೀಗೆ ಒದ್ದಾಡುತ್ತಿದ್ದಾನೆ ಎನ್ನಿಸುತ್ತೆ ನನಗೆ. ಹೇಳಲೂ ಆಗದೆ, ಅನುಭವಿಸಲೂ ಆಗದೆ ಹಿಂಸೆ ಆಗುತ್ತಿರಬಹುದು ಅವನಿಗೆ. ವರ್ಧನ್ ಆಗಲೇ ಹೇಳಿದ ಮಾತು ನೆನಪಾಯಿತು ಅವರಿಗೆ. ನಾನು ಬರಲ್ಲ, ನೀವು ಮಾತಾಡ್ಕೊಳ್ಳಿ ಎಂದಿದ್ದ. ನಾನೇ ಅವನನ್ನ ಎಳ್ಕೊಂಡು ಬಂದೆ ಎಂದಿದ್ದ ಅಲ್ವೇ? ಹಾಗೆ ಇಲ್ಲೂ ಕೂಡ ನಾನು ಹೊರಗಡೆ ಇರ್ತೀನಿ ಎಂದು ಹೊರಟಿದ್ದನ್ನ ನಾನೇ ನೋಡಿದ್ದೀನಿ. ಐ ಥಿಂಕ್ ಐ ಆಮ್ ಕರೆಕ್ಟ್. ಈ ಹುಡುಗಿಯನ್ನ ಇಷ್ಟಪಟ್ಟವನು ವರುಣೇ ಎಂದುಕೊಂಡು ತಲೆ ಅತ್ತಿತ್ತ ಆಡಿಸಿದ್ದರು ಡಾಕ್ಟರ್ ಚಂದ್ರಕಾಂತ್. ನನ್ನ ಅಂದಾಜು ಸರಿ ಇದ್ದರೂ ಇಲ್ಲದಿದ್ದರೂ ಈ ವಿಷಯ ಹೀಗೆಯೇ ಬಿಡಬಾರದು. ಮೊದಲು ಸಮಯ ನೋಡಿಕೊಂಡು ರಘು ಹತ್ತಿರ ಮಾತನಾಡುವುದು ಒಳ್ಳೆಯದು ನಾನು. ಇಲ್ಲದಿದ್ದರೆ ಸಮಯ ಕೈಮೀರಿ ಹೋಗಿಬಿಡಬಹುದು ಎಂದುಕೊಂಡರು ಅವರು. ಕುಂಕುಮ ಅಂತೂ ಅವನ ಮಾತುಗಳನ್ನ, ತನ್ನ ಮೇಲೆ ಅವನು ತೋರುವ ಕಾಳಜಿಯನ್ನ ನೋಡಿ ಗಲಿಬಿಲಿಗೊಂಡಿದ್ದಳು. ಒಂದು ತರಹದ ಮುಜುಗರವಾಗಿತ್ತು, ಅಸಹನೆ ಕೂಡ ಆಗುತ್ತಿತ್ತು ಅವಳಿಗೆ. ಅವನು ಒಂಥರ ಉಗುಳಲೂ ಆಗದ, ನುಂಗಲೂ ಆಗದ ಬಿಸಿ ತುಪ್ಪದಂತಾಗಿದ್ದ ಅವಳಿಗೆ. ಥತ್ ಇದ್ಯಾಕೆ ಹಿಂಗೆ ಆಡ್ತಾವ್ರೆ ಈ ವರ್ಧನ್ ಸರ್ರು? ಯಾರ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತವ ಗೊತ್ತಾಗಕ್ಕಿಲ್ವಾ ಇವರಿಗೆ? ಡಾಕ್ಟ್ರು, ದೊರೆ ಎಲ್ಲವ ಏನ್ ಅನ್ಕೊಳಕ್ಕಿಲ್ಲ. ನನ್ಗಂತುವೆ ಮುಜುಗರ ಆಯ್ತಾ ಅದೇ ಎಂದುಕೊಂಡು ಮುಖ ಸಿಂಡಿರಿಸಿದ್ದಳು ಹುಡುಗಿ. ಡಾಕ್ಟರ್ ಕೇಳಿದ ಪ್ರಶ್ನೆಗೆ ಏನಂತ ಉತ್ತರ ಕೊಡೋದು ನಾನು? ಈ ದೊರೆ ಆಡಿದ ಮಾತುಗಳಿಂದ ನನಗೆ ಅಳು ಬಂತು ಅಂತ ಹೇಳಕ್ಕಾದದ? ಆದ್ರೂ ನನ್ನ ಯಾಕೆ ಹಿಂಗೆ ಬದುಕಕ್ಕೂ ಬಿಡ್ದೆ ಸಾಯಕ್ಕೂ ಬಿಡ್ದೆ ಒದ್ದಾಡಿಸ್ತಾವ್ರೆ ಈ ದೊರೆ? ಒಂಟಿಯಾಗಿ ಸಿಕ್ಕರೆ ಕೇಳೇ ಬಿಡ್ತೀನಿ ಈ ಸಲ ನಾನಂತೂ ಅವರ ಕೊರಳ ಪಟ್ಟಿ ಹಿಡಿದು. ಯಾಕಯ್ಯ ಯಾಕಯ್ಯ ನನ್ನ ಹಿಂಗೆ ಅರೆಜೀವ ಮಾಡ್ತಾ ಇದ್ದಿ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿಂಗೆ? ಏನೈತೆ ನಿನ್ನ ಮನಸ್ನಾಗೆ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡ. ನನಗೆ ಅವೆಲ್ಲ ಅರ್ಥ ಆಗಕ್ಕಿಲ್ಲ. ನೇರ ನೇರ ಹೇಳ್ಬಿಡು. ಏನೈತೆ ನಿನ್ನ ಮನಸ್ನಾಗೆ ಅಂತವ ಕೇಳಿಬಿಡ್ತೀನಿ. ಬುಡಾಕಿಲ್ಲ ಈ ಸಲವ ಆಗಿದ್ದಾಗ್ಲಿ. ದೊರೆ, ನೀನು ನೀನ್ ಬೇಕು ನನ್ಗೆ ಅಂತವ ಮೊದಲು ಹೇಳ್ದಂಗೆ ಹೇಳಿದ್ರು ಅನ್ಕ ನನ್ನ ಕಟ್ಕತೀರ ಹಂಗಾರೆ ಅಂತ ಕೇಳೇ ಬಿಡ್ತೀನಿ. ಏನಾರ ಒಂದು ಆಗೇ ಬಿಡ್ಲಿ ಅತ್ಲಾಗೆ. ನನಗೂ ದಿನ ಸತ್ತು ಸತ್ತು ಸಾಕಾಗ್ಬಿಟ್ಟದೆ. ಹಿಂಗ್ ದಿನ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗ್ಬಿಡೋದು ಒಳ್ಳೇದು. ದೃಢವಾಗಿ ನಿರ್ಧರಿಸಿಕೊಂಡಿದ್ದಳು ಹುಡುಗಿ. ನಮ್ಮ ಆಯು ಇದಾನಲ್ಲ ಅಲ್ಲೇ, ಅವನ ಮನೆಯಲ್ಲಿಯೇ ಅಲ್ವಾ ಇವಳು ಕೆಲಸ ಮಾಡ್ತಾ ಇರೋದು. ಸೊ ಡೋಂಟ್ ವರಿ ವರು. ನೀನೇನು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ. ಹಿ ವಿಲ್ ಟೇಕ್ ಕೇರ್ ಆಫ್ ಹರ್. ಐ ಆಮ್ ಕರೆಕ್ಟ್ ಆಯು ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ಅವನದೇ ಚಿಂತೆ, ಅಸಹನೆ, ವೇದನೆಯಲ್ಲಿ ಒದ್ದಾಡುತ್ತಿದ್ದ ಆಯುಗೆ ಇವರ ಮಾತು ಕೇಳಿಸಿಯೇ ಇರಲಿಲ್ಲ. ನನಗೆ ನನಗೆ ನನ್ನ ಕಣ್ಣ ಎದುರೇ ಇದನ್ನೆಲ್ಲ ನೋಡಲು ಸಾಧ್ಯವಾಗುತ್ತಿಲ್ಲ. ಆಗುತ್ತಿಲ್ಲ ನನ್ನಿಂದ. ಮೊದಲು ಇಲ್ಲಿಂದ ಹೋಗಿಬಿಡಬೇಕು ನಾನು. ದೂರ, ಇಲ್ಲಿಂದ ಬಹಳ ದೂರ. ಅವನ ಆಲೋಚನೆಯೇ ಅದು. ಸದ್ಯಕ್ಕೆ ಅವನಿಗೆ ಇರುವ ಗುರಿ ಕೂಡ ಅದೇ. ಯಾವ ಲೋಕದಲ್ಲಿ ಇದೆಯಾ ಯು? ನಾನು ವರು ಹತ್ರ ಹೇಳ್ದೆ ಯು ವಿಲ್ ಟೇಕ್ ಕೇರ್ ಆಫ್ ದಿಸ್ ಗರ್ಲ್. ಅವನೇನು ವರಿ ಮಾಡ್ಕೊಳ್ಳೋದು ಬೇಡ ಅಂತ. ಆಮ್ ಐ ಕರೆಕ್ಟ್? ನಿನಗೇನು ಅಭ್ಯಂತರ ಇಲ್ಲ ತಾನೇ ಎಂದಿದ್ದರು ಮತ್ತೊಮ್ಮೆ ಡಾಕ್ಟರ್ ಚಂದ್ರಕಾಂತ್. ಹಾ, ಯಾ ನನ್ನ ಮನೆಯಲ್ಲಿ ಇರುವವರೆಗೂ ಅವಳ ನನ್ನ ಜವಾಬ್ದಾರಿ. ಆಮೇಲಿನದು ಐ ಡೋಂಟ್ ನೋ. ನೀವು ಹೇಳಿದ್ದು ಸರಿ ಅಂಕಲ್. ವರು, ನೀನು ಮಿಸ್ ಕುಂಕುಮ ಬಗ್ಗೆ ವರಿ ಮಾಡ್ಕೋಬೇಡ. ಅವಳ ಜವಾಬ್ದಾರಿ ನನ್ನದು, ಓಕೆ ಎಂದಿದ್ದ ಆಯುಷ್. ತನ್ನ ಮನದ ಹಿಂಸೆ, ತಳಮಳ ಎಲ್ಲವನ್ನ ಒಳಗೇ ನುಂಗಿಕೊಂಡು. ವೆರಿ ಗುಡ್ ಆಯು. ನೋಡುವರು, ನಾನು ಹೇಳಿಲ್ವಾ? ಓಕೆ, ಈಗ ನೀವು ಬನ್ನಿ ನನ್ನ ಜೊತೆ ನನ್ನ ಕ್ಯಾಬಿನ್ಗೆ. ಆಯು, ನೀನು ನಿನ್ನ ಪೇಷಂಟ್, ಐ ಮೀನ್ ನನ್ನ ಪೇಷಂಟ್ನ ಸಂಜೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗಬಹುದು ನೋಡು. ಓಕೆ ಮೈ ಪ್ರಿಟಿ ಗರ್ಲ್. ನೀನು ನರ್ಸ್ ಅಲ್ವಾ, ನಿನಗೆ ಗೊತ್ತಿರುತ್ತೆ ಬಿಡು. ಆದರೂ ಹೇಳ್ತಿದ್ದೀನಿ, ಯು ಆರ್ ಅಬ್ಸಲ್ಯೂಟ್ಲಿ ಫೈನ್ ನೌ. ನೀನು ಸಂಜೆ ಮನೆಗೆ ಹೋಗಬಹುದು. ಬಟ್ ಯೋಚನೆ, ಚಿಂತೆ, ಸ್ಟ್ರೆಸ್ ಎಲ್ಲಾನು ಕಡಿಮೆ ಮಾಡ್ಕೋ. ಟೇಕ್ ಕೇರ್ ಎಂದು ಅವಳ ಕೆನ್ನೆ ತಟ್ಟಿ ಎದ್ದು ಹೊರಟಿದ್ದರು ಡಾಕ್ಟರ್ ಚಂದ್ರಕಾಂತ್. ಓಕೆ ಮಿಸ್ ಕುಂಕುಮ, ನಾನು ಹೊರಡ್ತೀನಿ. ಟೇಕ್ ಕೇರ್. ನಾಳೆ ಬರ್ತೀನಿ ಆಯೋ ಮನೆಗೆ ಎಂದು ಅವರ ಹಿಂದೆಯೇ ನಡೆದಿದ್ದ ವರ್ಧನ್. ಅವಳನ್ನೊಮ್ಮೆ ದೀರ್ಘವಾಗಿ ನೋಡಿ ವರ್ಧನ್ನ ಹಿಂದೆಯೇ ದಾಪುಗಾಲು ಹಾಕಿ ನಡೆದಿದ್ದ ಆಯುಷ್. ಎದೆಯ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿ ದೀರ್ಘವಾಗಿ ಬಿಸಿಯುಸಿರು ಹೊರಹಾಕಿದ್ದಳು ಹುಡುಗಿ, ಅವನ ನೋಟದ ಬಿಸಿಗೆ ತತ್ತರಿಸಿ.